ಅವರವೆಂತ ಗೀಚಾಕ ಖಾಲಿ ಮಾಡಕ್ಕೆ ಬಂದಿರ್ತಾರೆ. ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇತ್ತು. ಬಂದು ಅಂತ ಹೇಳಿದ್ರೆ ನನ್ನ ಮೊಬೈಲ್ ಸರ್ ಜಾಗ ಇಲ್ಲಲ್ವಾ? ಇಲ್ಲ 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 ಅಲ್ಲ ಬಟ್ಟೆಗಳು ಎಂತ ಮಾಡ್ತಿದ್ರು ಕೂತಿದ್ದಾಗ ಏನು ಮಾಡಿದಾಗ ಒಂದೇ ಉಪ್ಪು ಬಿಡ್ಬಿಡ ಉಪ್ಪು ಇಲ್ಲಿ ನೋಡು ಒಂದೇ ಹಾಕ್ಬೇಕು. ನಮ್ಮ ಮನೆ ಮುಂದೆನೇ ಹೊಡೆದಿದ್ದಲ್ವ, ನಮ್ಮ ಮನೆ ಬಾಗಿಲಿಗೆ ಹೊಡೆದಿದ್ದವರು. ಸೊ ನಮಗೆಲ್ಲ ಭಯ ಆಗಿ ಫುಲ್ ಇದೆಲ್ಲ ಇದಿಷ್ಟು ಓಪನ್ ಆಗಿತ್ತು. ಇಲ್ಲ ನೋಡಿದ್ಮೇಲೆ ಆಮೇಲೆ ಆಂಬುಲೆನ್ಸಿಗೆ ಫೋನ್ ಮಾಡಿದರು. ಸೊ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಕಳಿಸಿದ್ರು ಅವರು. ಬಿದ್ದಿದ ಮೇಲೆ ನಾವು ಆಚೆ ಬಂದಿದ್ದು. ಸೊ ಅವರೆಲ್ಲ ಕೂಗಾಡ್ತಿದ್ರಲ್ಲ, ಅಳ್ತಾ ಇದ್ರಲ್ಲ. ಸೊ ನಾವು ಅವಾಗ ಕೆಳಗಡೆ ಬಂದಿದ್ದು. ಕೆಳಗಡೆ ಬಂದಾಗ ನೋಡಿದಾಗ ಅವರು ಇದಾಗಿದ್ದು. ಜಾಸ್ತಿ ಏಟಾಗಿತ್ತಾ? ಫುಲ್ ಇದಿಷ್ಟು ಇದು ಓಪನ್ ಆಗಿತ್ತು ಇಷ್ಟು. ಆಮೇಲೆ ಅವರು ಮನೆಯವರು ಇದ್ರಲ್ಲ, ಹುಡುಗಿರು ಮನೆಯವರು, ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ರು ಅವ್ರ ಮನೆಯವರು. ಅವರು ಎಲ್ಲ ಮನೆ ಖಾಲಿ ಮಾಡೋಕ್ಕೆ ರೆಡಿ ಆಗಿತ್ತು. ಅವ್ರ ಜೊತೆಲೇ ಬಂದಿದ್ರು. ಜೊತೆಯಲ್ಲೇ ಬಂದಿದ್ರು. ಜೊತೆಲಿ ಬಂದಾಗ ಅವ್ರು ಮಾತಾಡಿದ್ದಾರೆ. ಹೆಂಗಾಯ್ತು ಸರ್ ಅದು ಏನೇ ಇದ್ರೂ ಅವರು ಮಾತುಕತೆಯಲ್ಲಿ ಮುಗಿಸ್ಕೋಬೇಕಾಗಿತ್ತು. ಹಂಗೂ ಬಂದಾಗ ಪೊಲೀಸರ ಹತ್ರ ಹೋಗ್ಬೇಕಾಗಿತ್ತು. ಸೊ ಅದು ನನಗೆ ತಪ್ಪು ಅನ್ನಿಸ್ತು. ಅದು ನನ್ನ ಬಾಗಿಲು ಮುಂದೆ ಮಾಡಿದ್ದು ಇನ್ನೂ ದೊಡ್ಡ ತಪ್ಪು ಅದು ನನಗೆ ಫುಲ್ಲು. ಯಾಕಂದರೆ ಆ ಪಕ್ಕದ ಮನೆಗೆ 2 ಚಿಕ್ಕ ಮಕ್ಕಳಿದ್ದಾರೆ. ಸೊ ಅದನ್ನು ಅವ್ರು ನೋಡಿದರೆ ಅವ್ರಿಗೆ ಇನ್ನೂ ಎಷ್ಟು ಬೆನಿಫಿಟ್ ಅಮ್ಮ ಪ್ರಭಾವ ಬೀರೋದು, ಅದೊಂದು ತೊಂದರೆ ನಮಗೆ.